ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮದ್ವೆ ಫಂಕ್ಷನ್ಗೆ ಹೋಗ್ತಾ ಇದ್ದೇನೆ. ಮ್ಯಾಂಗ್ಳೂರಲ್ಲಿ ಹೇಗೆ ಮದ್ವೆ ವೈಬ್ಸ್ ಇರ್ತದೆ, ಮತ್ತೆ ಮ್ಯಾಂಗ್ಳೂರಿದ್ದು ಮದ್ವೆದು ಊಟ ಹೇಗಿರ್ತದೆ, ಅದನ್ನೆಲ್ಲ ಇವತ್ತು ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ವಿಡಿಯೋ ಈಗ ಸ್ಟಾರ್ಟ್ ಮಾಡುವ. ಎಂಡ್ ವರೆಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಮತ್ತೊಂದೇನಂತ ಹೇಳಿದ್ರೆ, ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ರೆಡಿ ಆಗಿ ರೀಲ್ಸ್ ಮಾಡ್ಲಿಕ್ಕೆ ಅಂತಾನೆ ಹೋಗುದಂತೇಳಿ. ಅಲ್ಲ, ನನ್ಗೆ ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ, ಅದರ ರೆಡಿ ಆಗ್ಲಿಕ್ಕಿದ್ರೆ ಸೊ ಆಗ ನಾನು ರೀಲ್ಸ್ ಮಾಡ್ಲಿಕ್ಕೆ ಅಂತೇಳಿ ರೆಡಿ ಆಗುದಿಲ್ಲ. ಈಗ ಸಹ ನಾನು ರೀಲ್ಸ್ ಮಾಡ್ಲಿಕ್ಕೆ ಬೇಗ ರೆಡಿ ಆಗಿರ್ತೇನೆ. ಸೊ ಒಬ್ಬ ಇದು ನಮ್ಮ ಮನೆ, ಇದು ಏರಿಯಾ, ಇದು ನನ್ನ ಸ್ಕೂಲ್ ಕಲ್ತದ್ದು. ನನ್ನ ಸ್ಕೂಲ್ ನನಗೆ ತುಂಬಾ ಹತ್ತಿರ ಮನೆಗೆ. ಇವರೇ ನಂಗೆ ರೀಲ್ಸ್ ಮಾಡಿ ಕೊಡಬೇಕು. ಮಿಸ್ಟರ್ ಚೋಕರ್ ಮೈಂಡ್. ರೀಲ್ಸ್ ಮಾಡೋ ಪ್ಲೇಸಿಗೆ ಬಂದಿದ್ದೇನೆ. ಇದೇ ನಾನು ಯಾವಾಗ್ಲೂ ರೀಲ್ಸ್ ಮಾಡೋ ಪ್ಲೇಸ್, ಕಾವ್ರ ಕೆರೆ ಅಂತ ಹೇಳಿ. ನಾನು ಯಾವಾಗ್ಲೂ ಇಲ್ಲಿಗೆ ಬರುದು ರೀಲ್ಸ್ ಮಾಡ್ಲಿಕ್ಕೆ. ಕೆರೆ ಇದು ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆಲ್ಲ ವಾಕಿಂಗ್ ಮಾಡ್ತಾರೆ ಇಲ್ಲಿ ತುಂಬಾ ಜನ. ಇವರೇ ನನ್ಗೆ ರೀಲ್ಸ್ ಎಲ್ಲ ತೆಗೆದುಕೊಟ್ಟು ವಿಡಿಯೋಸ್ ಎಲ್ಲ ಮಾಡುದು. ಪಾಪ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಬೆಳಗ್ಗೆ ಬೇಗ ಬಂದು ಟೈಮಿಂಗ್ ನೋಡಿದ್ರೆ 10 ಗಂಟೆ ನಂಗೆ ಕೆಲಸ. ಅದ್ರ ಚಂದ ಕಾಣ್ತಿದ್ದಾಳೆ, ನಂದೇ ದೃಷ್ಟಿ ಆಗ್ತದೆ. ಒಬ್ಬ ಬೇಕು ಗೊತ್ತಾ ವಿಡಿಯೋಸ್. ಓಕೆ, ಏನ ರೀಲ್ಸ್ ಮಾತ್ರ ಏರ್ಪೋರ್ಟ್ ಪಾಡಿಚ್ ನಮ್ದು ರೀಲ್ಸ್ ಎಲ್ಲ ಆಗಿ ಮುಗೀತು. ರೀಲ್ಸ್ ಮಾಡಿ ಈಗ ಹೊರಟಿದ್ದೇವೆ. ಈಗ ಬಾಯ್ ಬಾಯ್, ಥ್ಯಾಂಕ್ ಯು. ಬಸ್ ಸ್ಟ್ಯಾಂಡಿಗೆ ಬಂದು ಕುತ್ಕೊಂಡಿದ್ದೇನೆ ಇಲ್ಲಿ. ಲಾಲ್ಬಾಗ್ ಬಸ್ ಸ್ಟ್ಯಾಂಡ್. ಅಬ್ಬಾ ತುಂಬಾ ಸೆಕೆ. ವೇಟಿಂಗ್ ಫ್ರೆಂಡ್ಸಿಗೆ ಬರ್ಲಿಕ್ಕೆ, ಬರ್ತಾ ಇದ್ದಾರಂತೆ. ಸೊ ನಾನ್ ಬೇಗ ಬಂದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ್ಳಿಕ್ಕೆ, ನಾನು ಈ ಸೈಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೇನೆ. ಎಲ್ಲ ಬಸ್ ಎಲ್ಲ ಸ್ಟಾಪ್ ಆಗಿದೆ ಆ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರಿಲ್ಲ, ನಾ ವೇಟ್ ಮಾಡ್ಬೇಕಲ್ಲ ಅಂತೇಳಿ ಕುತ್ಕೊಂಡಿದ್ದೇನೆ ಒಬ್ಬಳೆ. ನೋಡಿ, ಆಕ್ಚುಲಿ ಆ ಬಸ್ ಸ್ಟ್ಯಾಂಡ್ ಇದಲ್ಲ, ಇಲ್ಲಿ ಖಾಲಿ. ಹಲೋ, ಅಯ್ಯೋ ನಾನು ಎಟ್ಟೆಲ್ಲರ ನಿನ್ನ ಬರ್ತೀನಿ. ಲೇಟ್ ತಾನೆ ಹಾಯ್ ಮನ್ಪ್ಲಿ, ಹಾಯ್ ಬಸ್ ಅಲ್ಲಿ ಕುತ್ಕೊಂಡಿದ್ದೇವೆ. ಮೊಳ್ಕೆ ಬಸ್. ಲೇಟ್ ಆಯ್ತು, 2 ಬಸ್ ಮಾಡ್ಲಿಕ್ಕೆ. ಈಗ ವಿಷಯ ಗೊತ್ತಾದದ್ದು, 2 ಬಸ್ ಅಲ್ಲಿ ಹೋಗ್ಲಿಕ್ಕೆ. 2 ಬಸ್ ಮಾಡಿ ಹೋಗ್ಲಿಕ್ಕೆ ತುಂಬಾ ದೂರ ಜರ್ನಿ ಆಗುತ್ತೆ. ನಾನು ಪೌಡರ್ ಹಾಕ್ಲಿಲ್ಲ, ಪೌಡರ್ ಎಲ್ಲ ಹೋಗ್ಬಿಟ್ಟಿದೆ. ವಿಡಿಯೋ ಮಾಡ್ಬೇಡ. ಪೌಡರ್ ಅಲ್ಲ, ಪೌಡರ್ ಹಾಕಿದ್ದೆ, ಅದು ಎಲ್ಲ ಸ್ಟೇಟ್ ಬ್ಯಾಂಕಿಗೆ ತನಕ ಹೋಗಿ ಬಂದೆ, ಎಲ್ಲ ಹಾರಿ ಹೋಯ್ತು ಪೌಡರ್.
ಪಾನ್ಸ್ ಪೌಡರ್ ತಗೊಳ್ಬೇಡಿ ಯಾರು ಕೂಡ, ಅದು ಇಲ್ಲಲ್ಲ ಫೇಸ್ ಅಂತ. ಓ ದೇವ, ಇವರನ್ನು ನೋಡಿ ಸ್ಪಿನ್ಸ್ ಏನೋ ಹಾಕಿದ್ದಾರೆ, ಒಳ್ಳೆ ನಿಂತಿದೆ ಪೌಡರ್. ನಾವು ಹೊರಡುವಾಗ್ಲೇ ಲೇಟ್ ಆಯ್ತು. ಈಗ ಎಲ್ಲಿಗೆ ಬಂದು ಗೊತ್ತು, ಪುನರೂರಿಗೆ 2 ಬಸ್ ಮಾಡ್ಬೇಕಂತ. ಮದ್ವೆ ಇರುದು ಪುನರೂರಲ್ಲಿ, ಮುಲ್ಕಿಯಾಗಿ ಕಿನಿಗೋಳಿ ಬಸ್ಸಲ್ಲಿ ಹೋಗ್ಬೇಕು. ದಾರೆ ಆಗಿರ್ಬೋದು. ನಮ್ಮ ಮಂಗ್ಳೂರಲ್ಲಿ ಮುಹೂರ್ತಕ್ಕೆ ದಾರೆ ಅಂತ ಹೇಳ್ತಾರೆ. ದಾರೆ ನೋಡ್ಲಿಕ್ಕೆ ಸಿಗಲ್ಲ ನಮ್ಗೆ, ಲೇಟ್ ಆಯ್ತಲ್ಲ. ಲೈಮ್ ಜ್ಯೂಸ್ ತಗೊಳ್ಳುವ ಅಂತ ಹೋದ್ವಿ, ನೋಡಿದ್ರೆ ಬಸ್ ಬಂತು ಅಂತ ಹೇಳಿದ್ರು. ಅದಕ್ಕೆ ಲೈಮ್ ಜ್ಯೂಸ್ ಬೇಡ ಅಂತೇಳಿ ಸೀದಾ ಹೊರಡಿದ್ವಿ. ಅಡೆ ಫ್ರೆಂಡ್ಸ್ ಅವ ಒಂದು ಲೆಕ್ಕ ಅದಕ್ಕೂ ಓಡೋಡೆ ಪೋತ ಬುಡ್ತೇ ಜಂಗಾಡಿ ಅದ ದೇವೊಂದು ಪಿದನ ಲೇಟ್ ಆವ ಇಂಚ ಕೇನ್ಲಾಡ ಅಲ್ಪ ಜಾತಿ ಪರ್ಕ. ಓಕೆ, ಈಗ ಕಿನ್ನಿಗೋಳಿ ಬಸ್ಸಲ್ಲಿ ಇದ್ದೇವೆ, ಪುನರೂರಲ್ಲಿ ಇಳಿಬೇಕು. ಲೊಕೇಶನ್ ಹಾಕಿ ನೋಡ್ತಾ ಇದ್ದೇವೆ. ಲೊಕೇಶನ್ ಅಲ್ಲಿ ನೋಡುವಾಗ 15 ಮಿನಿಟ್ಸ್ ಅಂತ ಉಂಟು ಹಾಲಿಗೆ ಹೋಗ್ಲಿಕ್ಕೆ. ಅಂದ್ ಎದುರುಡೆ ತಿಕ್ಕಿನ ಅಂದ್ ನನಗೆ ಮದುಮಗಳು ಬರುವಾಗ ಹೌದು, ಸಿಕ್ಕಿದ್ರು ನಮ್ಗೆ ನೋಡ್ಲಿಕ್ಕೆ ಬರುವಾಗಲೇ. ದೂರಲ್ಲೇ ತಗೊಂಡ್ಲೇರ ಲಕ್ಷ್ಮಿ ನಾನು ತಿಳಿಪ್ಲಿ ದೇವಸ್ಥಾನ Kasi ini kada lang ni Gerna nga nagutari tadi na matrali sabe. ದಾಟನೆ ಐಕೆ ಪುಸ್ತಕ ದಾಟಿರ್ತೇನೆ ಅತಿದ್ದು ದಾರಿಯಾಗಿ ಮದುಮಗ ಮದುಮಗಳು ದೇವಸ್ಥಾನಕ್ಕೆ ಹೋದ್ರು. ಇಲ್ಲಿ ಹಾಲಲ್ಲಿ ಫುಲ್ ಜನ. ಹಾಲಲ್ಲಿ ಕ್ವೆಶನ್ಸ್ ಕೇಳ್ತಾ ಇದ್ರು. ಆನ್ಸರ್ ಗೊತ್ತಿದ್ದವರು ಹೇಳ್ಬೋದಿತ್ತು. ಒಂದು ಕ್ವೆಶನ್ ಕೇಳುವಾಗ ನಾವಿದ್ವಿ. ಕ್ವೆಶನ್ ಏನಂದ್ರೆ, ತುಳುನಾಡ ಬೊಳ್ಳಿ ಯಾರು ಅಂತ. ಆನ್ಸರ್ ಸತ್ಯ ಗೊತ್ತಿರ್ಲಿಲ್ಲ. ಅಲ್ಲಿ ಇರುವವರು ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳರ್ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಆನ್ಸರ್ ಬೇರೆ, ಯಾರೋ ಒಬ್ರು ಹೇಳಿದ್ರು ಆನ್ಸರ್. ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಕನ್ನಡ ಹೆಮ್ಮೆಯ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲಾರದು, ಸರಸ್ವತಿ ದೇವರ ಒಲಿದಿರುವಂತಹ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲವಾರು ನಾಟಕಗಳಿಗೆ ಹಿನ್ನೆಲೆ ವಾಸನೆ ಕೊಟ್ಟಂತಹ ಕಲಾವಿದ ಅಂತ ಹೇಳಿದ್ರೆ ಊಟಕ್ಕೆ ಹೋಗ್ಲಿಕ್ಕೆ ಬನ್ನಿ.
ದಾದವ ತೊಂದು ಶರ್ಮ ಮನಸ್ಸು ಪೋಯ್ನಾ ಹಸಿವಾಗ್ತಾ ಉಂಟು ತಿನ್ಲಿಕ್ಕೆ ಬಿಡ್ತೀಯಾ ತಿನ್ನೆ ತಗೊಳ್ಳಿ ನಮ್ಮೂರಿದ್ದು ಊಟ ನೋಡು ಖಾಲಿ ಆಯ್ತು ಎಲ್ಲ ತಿನ್ನಿಟ್ಟಿದ್ದೇನೆ ಇದು ತಿನ್ಲಿ ಬೇಡ ಇಷ್ಟು ತಿನ್ಲಿ ಸತ್ಯ ಪಾಡುವನಾ ಬೇಗ ಬಲೆ ಐಸ್ ಕ್ರೀಮ್ ತಿನ್ಕ ಇದು ಮದುವೆದು ಊಟ ಆಯ್ತು ಈಗ ಲಾಸ್ಟಿಗೆ ಐಸ್ ಕ್ರೀಮ್ ತಿಂತ ಇದ್ದೇವೆ ಅಂದೆಲ್ಲ ಮುಗಿತ್ತು ಐಸ್ ಕ್ರೀಮ್ ಇವಳು ತಿಂದೆ ನಾನು ಕಣ್ಣಾಕ್ಬೇಡಿ ಇದ್ದ ನನ್ಗೆ ಹೊಟ್ಟೆ ನೋವು ತಂಗಾಕ್ಬೋದು ಮತ್ತೆ ಫೈನಲ್ ಲುಕ್ ಬಂದು ಆಯ್ತು ಅಗ್ಲೇ ಮುಗುಳ್ದ ದೇವ್ರ ಹೊಟ್ಟೆ ಕನ್ನ ಮಾಡಿ ಕಟ್ಟೆ ಇತ್ತು ನಮ್ಗೆ ಟಯರ್ಡ್ನೆಸ್ ಇದು ನನಗೆ ಸೆಕೆಯಲ್ಲಿ ಎಂತ ಆಗ್ತಿಲ್ಲ ನೋಡಿ ಒಚ್ಚಿಕೊಳ್ಳಿಕ್ಕೆ ಟಿಶ್ಯೂ ಇಲ್ಲ ಟವಲ್ ಇಲ್ಲ ನನ್ನ ಸೆರೆಯಲ್ಲಿ ಒಚ್ತಿದ್ದೇನೆ ಸಾಕಾಯ್ತು ತುಂಬಾ ಒಂದು ಬಸ್ ಒಂದು ಬೆಳಗ್ಗೆ ಹೊರಟಿದ್ದೇವೆ ನಾವು ನಿಮಗೆ ಗೊತ್ತುಂಟಾ ನಾವು ಯಾವಾಗ ಹೊರಟಿದ್ದೇವೆ ಗೊತ್ತುಂಟಾ ಹೇಳಿಲ್ಲ ಅವನಿಗೆ ಸ್ವಲ್ಪ ಹೇಳಿ ಇನ್ನೊಂದು ಬಸ್ ಅಲ್ಲಿ ಹೋಗ್ಬೇಕು ಮತ್ತೆ ಸುಸ್ತಾಗಿ ಈಗ ಜ್ಯೂಸ್ ಕುಡಿಲಿಕ್ಕೆ ಬಂದು ಊಟ ಮಾಡಿದ್ವಿ ಊಟ ಮಾಡಿ ಮತ್ತೆ ಒಂದು ಬಸ್ ಅಲ್ಲಿ ಬಂದ್ವಲ್ಲ ಸ್ವಲ್ಪ ಕರಗಿತ್ತು ಅದೆಲ್ಲ ಅದಕ್ಕೆ ಇನ್ನೊಮ್ಮೆ ಜ್ಯೂಸ್ ಕುಡಿಯುವ ಅಂತೇಳಿ ಚಿಪ್ಪಡ್ ನೋಡಿ ಹೋಗುವ ನಿಂಗೆ ಜಾಸ್ತಿ ಹೋಗ್ತದೆ ಬರ್ತೇನೆ ಅವನ ಸಾಯ್ಬೇಕು ಜ್ಯೂಸ್ ಬರೋದು. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಆದಷ್ಟು ನಾನು ವಿಡಿಯೋನ ಕವರ್ ಮಾಡಿದ್ದೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.